ಈಗ 4 days ಬ್ಯಾಕು ನಾವು ನೋಡಿದ್ವಿ ನಮ್ಮ ಪೇಜ್ಗಳಲ್ಲೆಲ್ಲ ಅದನ್ನ ಅಪ್ಲೋಡ್ ಮಾಡಿದ್ರು ಹಂಗ ಕೇಳಿದ್ದು. ನಾವು ಹೇಳಿಲ್ಲ ಅಣ್ಣ ಮತ್ತು ಇವ್ರಿಗೆ ಕೇಳಿ ಇವ್ರು ಸೀನಿಯರ್ಸ್ ಇದಾರಲ್ಲ ಹೇಳ್ಬೇಕು ನಾವು ಅಣ್ಣ. ನಾವು ಏನು ಭೀ ಹೇಳಿಲ್ಲ. ಇದು ಪೈಲೆ ನಾವು ಫೋನೇ ಮಾಡ್ಬೇಕಿಲ್ಲ ನಮಗೂ, ಹಿಂಗೆ ಕಂಪನಿ ಅದ ಹಿಂಗೆ ಅದ ಅಂತು ಇವ್ರು ಹೇಳಬೇಕಿಲ್ಲ. ಎಷ್ಟು ತಿಂಗಳಾಯ್ತು ನಿಮ್ಗೆ ಸ್ಟಾರ್ಟ್ ಆಗಿ ಸೇರಿ? 2 ಮಂತ್ ಆಯಿತು. ನಾವು ಹೇಳಬೇಕಿಲ್ಲ. ಅಲ್ಲೇ ನಾವು ಬರ್ತಿದ್ದಿಲ್ಲ. ಇಲ್ಲೇನಿದೆ ರ್ಯಾಂಕ್ ವೈಸು ನಿಮ್ದೆಲ್ಲ ನಡೀತು. ಹುಡುಗರು ನಾವೇ ಬರೋದು. ನಾವು ಇಲ್ಲೇ ಲೋಕಲ್ ಇಡ್ಸೆ ಹೇಳಿ. ಹಿಂಗೆ ಒಂದು ಪ್ಯಾಕೇಜ್ ಇಟ್ಟದಣ್ಣ. ಇದು ಬೇಕಂದ್ರು ಇದು ತುಂಬಿದ್ರು ಫಸ್ಟ್ ಸ್ಟೆಪ್ ನೀವು ಮ್ಯಾಗ ಇರಿದ್ರಿ. ಇಟ್ಟು ರೊಕ್ಕ ತುಂಬೇಕಂತ ತುಂಬಿದ್ರೆ ನಿಮಗೆ ಥೋಡೆ ಪ್ರಾಡಕ್ಟ್ ಸಿಗ್ತಾವೆ. ಆ ಪ್ರಾಡಕ್ಟ್ ನೀವು ಯೂಸ್ ಮಾಡಿರಿ. ನಿಮ್ಮ ಮನೆಯವ್ರಿಗೆ ನೀವು ದುಕಾನ್ಗೆ ಹೋದ್ರೆ ನಿಮ್ಗೆ ಎಷ್ಟು ಸಿಗ್ತಾ ಇದೆ ಪರ್ ಮಂತು? 25 ಆಲ್ರೆಡಿ ಪೇ ಮಾಡ್ಯಾರ್ರಿ. 25 ಅಂದ್ರೆ 51,000 ಇವ್ರು ಕೊಟ್ಟಾರ್ರಿ. ನಿಮಗೆ ಕೊಟ್ಟಿಯಾರ? ಇಲ್ಲ, ಕಂಪನಿಯವ್ರಿಗೆ ಕೊಟ್ಟಾರ. ಕಂಪ್ನಿಯರಿಗೆ ಕೊಡ್ಲಿಕ್ಕೆ ಇರೋದಿಲ್ಲ. ಆ್ಯಂಡ್ ಪರ್ಚೇಸಿಂಗ್ ಇರ್ತದೆ. ತೊಗೊಳಗಿರ್ತದೆ. ಅದ್ರ ಬೇಸ್ ಮೇಲೆ ನಮ್ಗೆ ವರ್ಕ್ ಇರ್ತದೆ. ಕಂಟೆಂಟ್ ಕ್ರಿಯೇಟಿವ್, ಓಷನ್ ಟ್ರೈನರ್, ಟೀಮ್ ಮ್ಯಾನೇಜ್ಮೆಂಟ್, ಸಿಸ್ಟಮ್ ಮ್ಯಾನೇಜ್ಮೆಂಟ್ ಬರ್ತದೆ. ಅದು ಟೆಕ್ನಿಕಲ್ ವರ್ಕ್. ಎಕ್ಸೋನಲ್ಲಿ ಕಂಟೆಂಟ್ ಅದೆಲ್ಲ ಒಂದು ಸಬ್ ಆಗಿರುತ್ತಾ? ಸಬ್ ಇದೆ. ಹಲೋ, ಬರ್ತಾ ಏನಿಲ್ಲ ಟೌನಲ್ಲಿ? ಹಾಂ ಸರಿ. ಅವ್ರಿಗೆ ಬರ್ಬೇಡ ಅನ್ರಿ. ನಾನು ಆಮೇಲೆ ಕರ್ಕೊಂಡು ಹೋಗ್ತೀನಿ ಅವ್ರಿಗೆ 9 ಗಂಟೆಗೆ. ಇಲ್ಲ ಅವರು 11 ಗಂಟೆಗೆ ಬರ್ರಿ ಅಂದಿದ್ದು. 9 ಗಂಟೆ ಮೇಲೆ ಕರ್ಕೊಂಡು ಹೋಗ್ತೀನಿ. ಹಾಂ, ಬರಕ್ಕೆ ಹೇಳ್ರಿ. ಅವ್ರು ಅಲ್ಲೇ ಇರಲಿ ಮನೆ ಹತ್ರ. ನಾನು ಬರ್ತೀನಿ ಅಂತ ಹೇಳ್ರಿ. 8:15 ಹೋಗೋದು. ಆಯ್ತು. ಲಕ್ಷ್ಮಿ ನಿಮ್ಮ ಇಂಥವ್ರು ಯಾರೂ ಇಲ್ಲ. ನಿಮ್ಮ ವಯಸ್ಸಿನವ್ರಿ ಅಷ್ಟೇ. ಆ ಸಣ್ಣ ಹುಡುಗಿ ನಾವು ಇದು ಮಾಡ್ಲತ್ತಲ್ರಿ. ನಮ್ಮ ಏಜ್ದಾಗಿ ಪುರಿ ಅಲ್ಲ ಇವ್ರಿಗೆ ಕೇಳಪ್ಪ. ಇವ್ರೆ ಸೀನಿಯರ್ಸ್ ಇದಾರಲ್ಲ, ಇವ್ರೇನು ಹೇಳ್ತಾರೆ, ಅಡ್ವೈಸ್ ಮಾಡ್ತಾರೆ. ನಮಗೆ ಪೈಲೆ ಹೇಳಿದ್ರು ಇಲ್ಲಿ ಬರ್ತಿಲ್ಲ. ಅವ್ರದ್ದು ಇಂಟರ್ವ್ಯೂ ಇರ್ತದೆ. ಆ್ಯಂಡ್ ಅವರು ಟ್ರೈನಿಂಗ್ ಕೊಡ್ತಾರೆ. ಯಾರು ಫಸ್ಟಿಗೆ ಸೇರ್ಸ್ಕೊಳಂಗಿಲ್ಲ. 2,000 ರೂಪಾಯಿ ಕಟ್ಬೇಕಾ? 2,000 ರೂಪಾಯಿ ಅಲ್ಲಿ ಕಟ್ಟಿಗೆಲ್ಲ ರೂಮಿಗೆ ಊಟದ್ದು, ಅದು ರೂಮಿಂದ ಊಟದ್ದು ಅದೈತಲ್ಲ. ಅವ್ರು ಟ್ರೈನಿಂಗ್ ಮುಗಿಸ್ಕೊಂಡ್ಮೇಲೆ ಆಮೇಲೆ ಅವರು ಇಷ್ಟ ಇದ್ರೆ ಮಾಡ್ಕೋಬೋದು, ಇಲ್ಲಾಂದ್ರೆ ಇಲ್ಲ. ಅದು ತಮ್ಮ ಇಷ್ಟ ಬಿಟ್ಟಿದ್ದು. ಅದನ್ನೇ ಬಿಟ್ಟು ನಾವು ಎಲ್ಲಾದ್ರೂ ಕೇಳಿದ್ರೆ ಯಾರು ಹೇಳ್ತಾರೆ. ನಮ್ಮನ್ನು ಕೇಳಿದ್ರೆ ನಾವು ಆನ್ಸರ್ ಕೊಡ್ತೀವಿ. ಹೌದಿಲ್ಲ? ಈಗ ಯಾರೇ ಆದ್ರೂ ಇವರಿಗೆ ಭಯ ಇರುತ್ತೆ. ನೀವು ಫಸ್ಟಿಗೆ ಬಂದಾಗ ನಿಮ್ಗೂ ಭಯ ಇರುತ್ತೆ. ಅವರು ಅದನ್ನೇ ಭಯದಲ್ಲಿ ಕೇಳ್ತಾರೆ. 3-4 days ಬ್ಯಾಕು ಅದನ್ನ ಬೀಗ ಹಾಕಿದ್ರು ಅಂತ ಹೇಳಿ ನಮ್ಗೆ ನ್ಯೂಸ್ ಎಲ್ಲ ಬಂತು. ಹೌದು. ಅಂದ್ರೆ ಈಗ ಫೇಕ್ ಇದೆ, ಫ್ರಾಡ್ ಇದೆ. ತಹಶೀಲ್ದಾರ್ ಆಫೀಸ್ ಇಂದಾನೆ ಬಂದು ಡೋರ್ ಕ್ಲೋಸ್ ಮಾಡಿಸಿದ್ರು ಅದನ್ನ. ಈಗ ಮತ್ತೆ ಏನು ಓಪನ್ ಆಗಿದೆ ಅಂತ ಗೊತ್ತಿಲ್ಲ ನಮ್ಗೆ. ಒಳ್ಳೆ ಓಪನ್ ಆಗಿ 3 days ಆಯ್ತು ಈಗ. ಹೌದಾ? 4 days ಬ್ಯಾಕು ನಾವು ನ್ಯೂಸ್ ನೋಡಿದ್ವಿ. ಅದೇ ಒನ್ ಡೇ ಬಂದು ಅವತ್ತೇ ಅವ್ರು ಹೇಳಿದ್ರು. ಯಾಕಂದ್ರೆ ಈ ಲೋಕಲ್ಸ್ ಅವರು ಈ ತರ ಅದನ್ನೇ ಅವ್ರು ಬಂದು ಚೆಕಿಂಗ್ ಮಾಡಿಕೊಂಡು ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ನೋಡಿಕೊಂಡು ಮತ್ತೆ ಅವರು ವೆರಿಫಿಕೇಶನ್ ಮಾಡಿದ್ರು ಅಡ್ಡಾಡಿ. ಅವ್ರು ಸರಿ ಓಕೆ ಇದೆ, ಲೀಗಲ್ ಇದೆ, ಆ ಥರ ಏನೂ ಇಲ್ಲ ಅಂತಂದ್ರೆ ಅವರೇ ಹೇಗೈತಲ್ಲ ಸರಿ ಓಪನ್ ಮಾಡಿ ನೀವು ಅಂತೇಳಿ ಮಾಡಿಸಿದ್ರು. ಈಗ ಆದರೆ 3 days ಆಯ್ತು. ಇವತ್ತಿಗೆ ನಡೀತಾ ಇದೆ ಒಳ್ಳೆ ವಾಪಸ್ಸು. ಟಿಫನ್ನು ಎಲ್ಲ ನಿಮ್ದೇನಾ? 25 ಅವ್ರು ಕೊಡ್ತಾರೆ. ರೂಮ್ ಎಲ್ಲ ನಿಮ್ದೆ? ರೂಮ್ ಅವ್ರದ್ದೇ. ಇದು ಮಾಡ್ತೇನೆ ಅಂದರೆ ವರ್ಕ್ ಇಲ್ಲ. ಆಫ್ಟರ್ ನೀವು ಇದು ಹೊರಗಡೆ ನಾವು ಮಾಡ್ಕೋಬೋದು. 1 time ನೈಟ್ ಊಟ ಅವ್ರದ್ದು ಇರ್ತದೆ. ಆ್ಯಂಡ್ ಹೊರಗಿಂದ 1 time ನೋಡಿ ಸ್ಯಾಟಿಸ್ಫೈ ಆದ್ರೆ ಮಾಡಿ, ಇಲ್ಲಾಂದ್ರೆ ಇದು ಮಾಡಿ. ಅದನ್ನೇ ಅವ್ರಿಗೆ ಮಾಡಿ. ನೋಡಿ ಲಾಸ್ಟ್ ಇವತ್ತು ನೋಡಿ ಏನು ನಾಳೆ ಇಂಟರ್ವ್ಯೂ ಐತಿ. ಎಲ್ಲಾರನ್ನೂ ಇಂಟರ್ವ್ಯೂ ತಗೊಳ್ತಾರ ಅಂತ ಯಾರು ಹೇಳಿದಿಲ್ಲ. ಅದ್ರಾಗ ಪಾಸ್ ಆದ್ರೆ ಅವ್ರಿಗೆ ಬಿಸ್ನೆಸ್ ಮಾರ್ಕೆಟಿಂಗ್ ಅಂದ್ರೆ ಫೀಲ್ಡ್ ಮಾರ್ಕೆಟಿಂಗ್ ಇಲ್ಲ. ಇಲ್ಲೇ ಎಂಟರ್ಪ್ರಿನರ್ಶಿಪ್ ಬೇಸ್ ಮೇಲೆ ಸ್ಕಿಲ್ಸ್ ಯೂಸಿಂಗ್ ವರ್ಕ್ ಬರ್ತದೆ. ಅದ್ರ ಒಳಗಡೆ ಪಾರ್ಟ್ ಇದಾವೆ. ಆ ಪಾರ್ಟ್ ಅಲ್ಲಿ ತಾವು ಮಾಡ್ಕೋಬಹುದು ಇಲ್ಲೇ ಕುಂತ್ಕೊಂಡು. ಅಂದ್ರೆ ಈಗ ಫೀಲ್ಡ್ಗೆ ಹೋಗಿ ಸೇಲ್ಸ್ ಮ್ಯಾನ್ ಡೈರೆಕ್ಟ್ ಅಂದ್ರೆ ಈಗ ಮನೆಗೆ ಹೋಗಿ ಪ್ರಾಡಕ್ಟ್ ಆ ಥರ ಇಲ್ಲ. ಆ ಥರ ಯಾವುದೇ ರೀತಿ ಫೀಲ್ಡ್ಗೆ ಹೋಗಿ ಇನ್ನೊಬ್ಬರಿಗೆ ಮಾರ್ಕೆಟಿಂಗ್ ಮಾಡಬೇಕು, ಶೋ ಮಾಡಿ ಅವ್ರಿಗೆ ಕೊಟ್ಟು ಬರಬೇಕು, ಪ್ರಾಡಕ್ಟ್ ಕೊಡಬೇಕು, ಆ ಥರ ಏನಿಲ್ಲ. ಈಗ ತಾವು ಏನಾರು ತೊಗೊಂಡ್ರೆ ಬೆಂಗಳೂರು ಹೋಗೋದ್ಬಿಟ್ಟು ಇಲ್ಲಿ ಯಾಕೆ ಬಂದಿದ್ದೀರಾ ಸುಮ್ಮನೆ? ಎಲ್ಲಿ ಬೆಂಗಳೂರು ಹೋಗೋದು ಅಲ್ಲಿ ಎಷ್ಟಿದೆ ಬಾಡಿಗೆ? ಲಕ್ಸುರಿಯಲ್ಲಿ ಇದೆ. ಬಟ್ ಅಲ್ಲಿದೆ ಎಲ್ಲ ಅದೇ ಅಲ್ಲಿ ಲಕ್ಸುರಿ ಅಂದ್ರೆ ಜಾಸ್ತಿ ಎಕ್ಸ್ಪೆನ್ಸಿವ್ ಎಲ್ಲ ಥಿಂಗ್ಸ್. ಬೆಂಗಳೂರಲ್ಲಿ ಲಕ್ಸುರಿ ಲೈಫ್. ಇಲ್ಲಿ ಲೋಕಲ್ ಯಾವ ಭೀ ಇಲ್ಲ. ಇಲ್ಲಿ ಏನಪ್ಪ ಈ ಗ್ರೂಪ್ನಲ್ಲಿ ಸಂಘದಲ್ಲಿ ಯಾವ ಭೀ ಇಲ್ಲ. ಕಂಪನಿ ಯಾವ ಭೀ ಇಲ್ಲ. ಲೋಕಲ್ದವ್ ಯಾವ ಭೀ ಇಲ್ಲ ಇಲ್ಲಿ ಆ ಥರ ಯಾವುದೂ ಇಲ್ಲ. ಆ ಸೆಕ್ಟರ್ಗಳಲ್ಲಿ ಯಾವುದೂ ಇಲ್ಲ. ನಿಮಗೆ ಫ್ಯಾಕ್ಟ್ರಿಗಳಲ್ಲಿ ಹೋದ್ರೆ ಅಲ್ಲಿ ಸಿಗುತ್ತೆ. ಅಲ್ಲೆಲ್ಲ ಯಾಕೆ ಹೋಗ್ತೀರಾ? ಮಾಚನಹಳ್ಳಿ ಎಷ್ಟು ಕೊಡ್ತಾರೆ ಅಲ್ಲಿ ಸ್ಯಾಲರಿ? ಅಲ್ಲೆಲ್ಲ ಕಮ್ಮಿ. 14-15 ಸಾವಿರ ಕೊಡ್ತಾರೆ. 12ರಿಂದ 15 ಸಾವಿರ. PUC
QC ಮೇಲೆ ಎಕ್ಸ್ಪೀರಿಯನ್ಸ್ ಕೇಳ್ತಾರೆ ಹೊರಗಡೆ ಎಲ್ಲ ಕಂಪ್ನಿ ಟಾಟಾ ಕಂಪ್ನಿ ಈಗ ವರ್ಕ್ ಇಲ್ಲ ಅಂತಲ್ಲ PUC ಅಂದ್ರೆ ಏನು ಮಾಡಕ್ಕಾಗಲ್ಲ ಮಾಡಿ. PUC ಅಂದ್ರೆ ಎಲ್ಲೋದ್ರೂ ನಿಮ್ಗೆ ಕಮ್ಮಿ ಸ್ಯಾಲ್ರಿ. ಡಿಗ್ರಿನಾರು ಆಗಿದ್ರೆ ಏನಾದ್ರು ಒಂದು ಬೇರೆ ಸೆಕ್ಟರ್ನಲ್ಲಿ ಹೋಗ್ಬೋದು. ಓಕೆ 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 ಥ್ಯಾಂಕ್ ಯು. ಓಕೆ ಆಲ್ರೆಡಿ ಒಂದು ಲಪಡ ಆಗ್ಯದಿಲ್ಲಿ ಒಂದು ಲಪಡ ಆಗ್ಯದ ಅಂತಿಲ್ಲ. ಏನ್ ಲಪಡ ಆಗೈತೆ ಹೇಳಿ ನೋಡಮ್ಮ. ನಿನಗ ದಾರ್ಯಾಗ ಹೋಗೋ ಬರೋರಿಗೆ ಕ್ವಶನ್ ಕೇಳಿದ್ರೆ ನಿನಗೆ ಆನ್ಸರ್ ಕೊಡ್ತಾರ? ಅವ್ರ ಅಣ್ಣ ಹೇಳಿದ್ರೆ ಅಂದ್ರಲ್ಲ ಆ ಅಣ್ಣ ನಿನಗೆ ಏನ್ ಹೇಳಿದೆ ಕರೆಕ್ಟ್ ಆಗಿ? ನಿನಗೆ ಕರೆಕ್ಟ್ ಆಗಿ ಪಾಸ್ ಆದ್ರೆ ನೀವ್ ಮಾಡ್ಕೋ. 50 ಮಾರ್ಕ್ಸ್ ಹೋದ ನೀನು 50 ಹೋಗ್ಲಿ ನಾ ನಾಳೆ ಹೋಗ್ಲಿ ಇದ್ದೆ. ನೀನ್ ಹೇಳಿದಲ್ಲ ಈಗ ಕಂಪ್ನಿ ಬಂದ್ ಮಾಡ್ಯಾರ ಅಂತ. ಕಂಪ್ನಿ ಯಾಕೆ ಓಪನ್ ಮಾಡಿದ? ಒಳ್ಳೆ ಗೌರ್ಮೆಂಟ್ ಬಂದ್ ಯಾಕೆ ಬಂದ್ ಅದು ಹೇಳ್ಬೇಕಿಲ್ಲ ನೀವು ನಮ್ಗೆ. ಯಾರ ಅಲ್ಲ ಹೇಳ್ಬೇಕಲ್ಲ. ಅದೆಲ್ಲ ನಿನಗೆ ಟ್ರೈನಿಂಗ್ ಬಂದವ್ರಿಗೆಲ್ಲ ಹೇಳ್ತಾರ ಮೇಲಿಂದೆಲ್ಲ. ದುಸ್ಸಕ್ಕಿಂತ ತಡಿ ನಿನಗೆ ಹಂಗೈತಲ್ಲ. ಈಗ ನಾನು ನಿನಗೆ ಒಂದು ಉತ್ತರ ಹೇಳ್ತೇನೆ. ನಿನಗೆ ಈಗ ಐತಲ್ಲ 51,000 ರೂಪಾಯಿ ಮುಂಚೆನೆ ಕೊಟ್ಟು ಕಳಿಸಿ ಒಳಗೆ ಹೋಗ್ಕಂದ್ರೆ ಹೋಗ್ಕಂತೀನಿ. ನಿನಗೆ ಯಾಕೆ ಶೋ ಮಾಡಕತ್ತಾರ? ನೀನು ನಾನು ನಿನಗೆ ಆರ್ಡರ್ ಮಾಡ್ತಿಲ್ಲ. ನಿನಗೆ ಹೇಳ್ತಿರ್ತಿ ಕೇಳು. ನಿನಗೆ ಏನು ಆನ್ಸರ್ ಬೇಕಲ್ಲ ನನ್ನ ಹತ್ರ ಕೇಳು. ನಾ ದಾರ್ಯಾಗ ಹೋಗೋರು ಬರೋ ಕೇಳಿದ್ರೆ ಏನ್ ಹೇಳ್ತಾರೆ? ಅವ್ರಿಗೆ ಹೇಳ್ಯಾರಿಲ್ಲ. ಈಗ ನಿನ್ನ ಅಪ್ಪನ ಬಗ್ಗೆ ಬೇರೆಯವ್ರ ಹತ್ರ ಕೇಳಿದ್ರೆ ನಾ ತಪ್ಪು ತಿಳ್ಕೊಬೇಡ. ಅಣ್ಣ ತಮ್ಮ ಅಂತ ಕೇಳಕತ್ತೀನಿ. ನಿನ್ನ ಅಪ್ಪನ ಬಗ್ಗೆ ನೀನು ನಿನಗೆ ಗೊತ್ತು ಹೆಂಗದ ಅಪ್ಪ ನಮ್ಮಪ್ಪ ಅನ್ನೋದು. ಈಗ ಹೊರಗಿನ ಕೇಳಿದ್ರೆ ಅವ್ನು ಏನಂತ ಹೇಳ್ತಾನೆ? ಅವ್ನು ಒಳ್ಳೆಯನ ಹೇಳ್ತಾನೆ ಕೆಟ್ಟನೋದನ ಅಂತ ಹೇಳ್ತಾನೆ. ದಾರ್ಯಾರು ಹೋಗೋರು ಬರೋರು ಕೇಳಿದ್ರೆ ಏನು ಹೇಳ್ತಾರೆ ಹೇಳು? ಆ ಅಣ್ಣ ನೋಡಿದೆ ಅವ್ರು ಬಂದಿದ್ದಾರೆ, ಆಲೇ ಮಾತಾಡ್ಕೊಂಡು ಹೋಗಿದ್ದಾರೆ. ಇಷ್ಟೇ ಇರ್ತದ ಆನ್ಸರ್. ಅದ ನಮ್ಮ ಹತ್ರ ಕೇಳಕ್ಕಿರ್ತದೆ ದಾರ್ಯಾಗ ಹೋಗೋರು ಬರೋರಿಗೆ. ಈಗ ಅವರೇ ಬಂದು ಹೇಳ್ಯಾರಿಲ್ಲ ಏನಂತ ಹೇಳಿ ಕಂಪನಿ. ಹೌದು ಎಕ್ಸಾಮ್ ಕಂಪ್ನಿ. ಯಾಕಂದ್ರೆ ಅವ್ರು ಆಲ್ರೆಡಿ ಇದು ಆಗ್ಯದ ನಿಮ್ ಕಂಪನಿ ಒಳಗೆ. ಕಂಪ್ನಿ ಒಳಗೆ ಏನಾಗೈತೆ ತೋರ್ಸಲ್ಲ. ಎಲ್ಲಿ ಮುಚ್ಚಿದೆ? ಮುಚ್ಚಿದೆ. ಅವ್ರು ವೆರಿಫಿಕೇಶನ್ ಬಂದಿದ್ದಾರೆ. ಇಲ್ಲಿ ಲೋಕಲ್ ಸರ್ ಹಿಂಗ ನೀನು ಈಗ ಮಾಡಕತ್ತಿಲ್ಲ. ಇಲ್ಲಿ ಕಂಪ್ನಿ ಫೇಕ್ ಐತಿ, ಫ್ರಾಡ್ ಐತಿ, ಕಂಪ್ನಿ ದುಡ್ಡು ಕುಡ್ಸೋದು ಅಂತ ಹೇಳ್ತಿಲ್ಲ. ಇದೇ ತರ ಮಾಡಿದವರು ಇದ್ದಾರೆ. ಅದಕ್ಕೋಸ್ಕರ ಬಂದೆ. ಇರ್ಲಿ ಅಣ್ಣ, ನೀವು ದೋಣ ತಗೊಳ್ಳಿ. ಇವತ್ತು ನೈಟಿಗೆ ನಾವು ಹೋಗಿದ್ದೆ. ಅಲ್ಲಿ ನೈಟಿಗೆ ಹೋಗು ಬಿಡು. ನೀನು ಮಾಡ್ಕೊಂತಾನೆ ಯಾರು ಹೇಳಿಲ್ಲ. ನಿನ್ನೇನು ಆರ್ಡರ್ ಮಾಡಿ ಯಾರು? ನೀನು ಕಂಪಲ್ಸರಿ 51,000 ರೂಪಾಯಿ 10,000 ರೂಪಾಯಿ ಮಾಡ್ಬೇಕಂತ ಯಾರು ಹೇಳಿಲ್ಲ. ನಿನ್ಗೇನು ಹೇಳಿದಾರೆ? ಫಸ್ಟ್ ನೀನು ತಿಳ್ಕೊ, ಆಮೇಲೆ ನೀನು ಮಾಡಂತ ಹೇಳಿದಾರೆ. ಅಣ್ಣ ನೀವು ಫಸ್ಟ್ ನೀವು ಹೇಳಿದ್ರೆ ನಾವು ಬರ್ತೀವಿ. ಕೊಯ್ಲಿ ಫಸ್ಟೇ ಅಲ್ಲೋ ದೋಸ್ತ, ಫಸ್ಟ್ ನೀನು ಹೇಳಿದಲ್ಲ ಅಣ್ಣ ಹೇಳಿರ್ತಾನೆ ಫ್ಯಾಕ್ಟ್ರಿ ಈ ಥರ ಇರ್ತದಂತೆ. ಯಾರು ಹೇಳಿದ್ರು ಫ್ಯಾಕ್ಟ್ರಿಗೆ ಹಿಂಗೈತೆ ಒಳಗೆ ಕೆಲಸ ಇದನ್ನ ಇರ್ತದಂತ ಹೇಳಿರ್ತಾನ. ನಾವು ಫ್ಯಾಕ್ಟ್ರಿ ಅವ ಹೇಳೋಣ. ನೀವು ಏನು ತಿಳಿಬಿಟ್ರು ನಮಗೂ. ನೀನು ಒಂದ್ಸಲ ಲೋಕಲೇ ಅವು ಇಲ್ಲ. ನೀವು ಇಲ್ಲಿ ಯಾವ್ದು ಲೋಕಲ್ ಇಲ್ಲ. ಈ ಸೈಡ್ ಇಂದು ಏನು ಲೋಕಲ್ ಇಲ್ಲ. ಈಗಲ್ಲೇ ಯಾರೋ ಒಂದು ಮನುಷ್ಯನ ನಿಮ್ಮ ಕಂಪನಿ ಒಳಗೆ ಎಲ್ಲೇ? ಈಗ ಇದು ಏರಿಯಾ ಒಂದು ಏರಿಯಾ ನಿಮ್ಮ ಕಂಪನಿ ಏರಿಯಾ ಯಾರು ಲೋಕಲ್ ರೀ? ಯಾರು ಲೋಕಲ್? ಈಗ ನಮ್ಮ ಆಫೀಸ್ ಇದು ಈಗ ನಾವು ಹೋಗ್ಲತ್ತೀವ್ರಿ. ಅದೇ ನಮ್ಮ ಬಾಜುದವ್ರು ಯಾರ ಹುಡುಗ ಅನ್ನರಿ ನಮ್ಮ ಸರ ಇಲ್ಲಿ ನಮ್ಮ. ಅರೇ ದೋಸ್ತ, ಇಲ್ಲಿ ಲೋಕಲ್ ಅವ್ರು ಇರಾಕ್ ಇಲ್ಲಿ ಹೇಳ್ತೀನಿ ಕೇಳು. ಭದ್ರಾವತಿ ಅದಾರ ವರ್ಕ್ ಮಾಡೋರು ಆ್ಯಂಡ್ ಹುಬ್ಳ್ಯಾಗ ವರ್ಕ್ ಮಾಡ್ತಿದ್ದಾರೆ. ನಮ್ದು ಹುಬ್ಳಿ ಡಿಸೆಂಟ್ ಅಲ್ಲಿ ಹುಬ್ಳ್ಯಾಗ ಮೇನ್ ಬ್ರಾಂಚ್ ಹುಬ್ಳ್ಯಾಗ ಏನಿದೆ. ಹುಬ್ಳಿಯಿಂದ ಇಲ್ಲಿ ಮಾಡ್ತಿದ್ದೆ ವರ್ಕ್ ಅರ್ಧ. ಯಾಕಂದ್ರೆ ನೀನು ಒಂದು 50 ಜನ ಆದ್ರೆ 50 ಜನ ಓನರ್ ಬಾಡಿಗೆ ಕೊಡ್ತಾನ ನಿನಗೆ. ಫ್ಯಾಕ್ಟ್ರಿ ಮಾಡ್ಲಿಕ್ಕೆ ಜಾಸ್ತಿ ಜನ ನಿನಗೆ ಆ್ಯಂಡ್ ತಗೋ ಮತ್ತೆ ಬೇರೆ ಕಡೆ ಬ್ರಾಂಚ್ ಓಪನ್ ಮಾಡ್ತಾರೆ. ಅಲ್ಲಿ ಅಮೌಂಟ್ ಕಟ್ಟಬೇಕಂತ. ಕಟ್ಟು 51,000 ಕಟ್ಟಿದ್ರು ನಿಂದು ಲಾಗಿನ ಇದಾಯ್ತು. ಲಾಗಿನ್ ಆಯ್ತು. ಅದೇ 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 ಸೇಮ್ ಅಂತ ಹೋಗಿ ನನಗೂ ಕಲ್ಲ ಪುನಕಂತ ಅಂತಂದಿಲ್ಲ. ಅಲ್ಲಿ ಸೇಮ್ ಮಾಡಂತಾನೆ ಅಣ್ಣ ನಾವು ಬರ್ತಿದ್ದಿಲ್ಲ ಪೈಲೆ. ಇದು ಎಲ್ಲ ನೀನು ಒಂದ ಆನ್ಸರು. ನೀನು ತಡಿ, ನೀನು ಹೊರಗೆ ಊರು ಬಿಟ್ಟು ಹೋಗಿಲ್ಲ. ನಿನಗೆ ಗೊತ್ತಿಲ್ಲ ಹೊರಗಿನ ಪ್ರಪಂಚ ಹೆಂಗೈತೆ ಅಂತ ನೋಡಿಲ್ಲ ನೀನು. ಪೈಲೆ ನೀನು ಹೊರಗಡೆ ಹೋಗಿ ನೋಡಿದ್ದೆ ಅಂದ್ರೆ ನಿನಗೆ ಆಲೇ ಗೊತ್ತಾಗ್ತಿತ್ತು ಹೊರಗಡೆ ಹೆಂಗೈತೆ ಅಂತ ಅಂದು. ಈಗ ನೀನು ಹೊರಗಡೆನೂ ಹೋಗಿಲ್ಲ, ಊರಲ್ಲೇ ದುಡಿತಿದ್ದೆ, ಊರಲ್ಲೇ ಇದೆಯಾ, ಅದು ಊರಿಗೆ ನಿನಗೆ ಗೊತ್ತು. ಆ್ಯಂಡ್ ನೀನು ಇನ್ನೊಂದು ಊರಿಗೆ ಹೋಗಿ ದುಡ್ದಿದ್ದೆ ಅಂದ್ರೆ ಅಲ್ಲಿ ಊರಿಂದ ಪ್ರೆಷರ್ ಎಷ್ಟಿರ್ತದೆ, ಹೆಂಗೆ ನಾವು ದುಡಿಬೇಕು, ಯಾವ ಥರ ಅಲ್ಲಿದು ಹೇಗಿರ್ತದೆ ನಿನಗೆ ಗೊತ್ತಿತ್ತಂದ್ರೆ ಐಡಿಯಾ ಗೊತ್ತಿದ್ದಂದ್ರೆ ಅಲ್ಲಿ ನಿನಗೆ ಅರ್ಥ ಆಗ್ತದೆ. ಪೈಲೆ ನೀವು ನಾವು ಪೈಲೇನೆ ಹೇಳ್ದು ಇದು ಕಟ್ಟಬೇಕದ ಅಂತ. ಅರೆ ದೋಸ್ತ, ನೀನು ಈಗ ಸರಿ ನೀವು ಪರ್ಚೇಸ್ ಮಾಡ್ಬೇಕು, ಇವು ಪ್ರಾಡಕ್ಟ್ ಪರ್ಚೇಸ್ ಮಾಡ್ಬೇಕು ಅಂತ ಹೇಳಿ ಪೈಲೇನೆ ಹೇಳದಿತ್ತಿಲ್ಲ. ನೀವು ಸಿಗ್ನೇಚರ್ ಹೊಡೆ 2,000 ತಗೊಂಡಿದ್ದ ಪೈಲೇನೆ ಪರ್ಚೇಸ್ ಅದು ಹೇಳ್ಬೇಕಿಲ್ಲ. ಹೇಳೋದು ಕೇಳಿಲ್ಲ ಒಂಚೂರು. ಯಾಕೆ ಹೇಳಿಲ್ಲ ಅದು ಅಂತ ಹೇಳ್ರಿ. ಯಾಕೆ ಹೇಳಿ? ಅದು ರೂಮಿಂದು ಅದು ನಿನ್ಗೆ ಯಾಕೆ ಹೇಳ್ತಾರ? ಆಫೀಸ್ ಬೇರೆ ಆಫೀಸ್ ಈಗ ಹೇಳಕತ್ತಾರ ಇಲ್ಲ ನಿನಗೆ. ಮತ್ತೆ ಪರ್ಚೇಸ್ ಮಾಡ್ಬೇಕಂತ ಹಾಗೆ ಹೇಳ್ಬೇಕಿಲ್ಲ. ಪರ್ಚೇಸ್ ದೋಸ್ತ ಇಲ್ಲಿ ಹೇಳುದು ಕೇಳಿಲ್ಲ ಒಂಚೂರು. ಅಂಡ್ ನೀನ್ ಹೇಳ್ತೀಯಲ್ಲ ಈಗ ಪರ್ಚೇಸಿಂಗ್ ಮಾಡ್ಬೇಕಂತ. ಈಗ ಐತಲ್ಲ ನಿನಗೆ ಮುಂಚೆನೆ ನೀನ್ ಹೇಳಿದ್ರ ನೀನ್ ಅದ್ರ ಬಗ್ಗೆ ಏನೋ ತಿಳ್ಕೊಂಡಿಲ್ಲ. ಈಗ ದಾರೆ ಈಗ 51,000 ರೂಪಾಯಿ ಕಟ್ಬೇಕು. ಅವ್ರು ಹೋಗ್ಲಿ ಅಣ್ಣ, ಅವ್ರು ಹೋಗ್ಲಿ ಬಿಡು. ಅವ್ರದಲ್ಲೂ ನಾನು ಹೇಳ್ತೇನೆ, ನೀನೇ ಹೇಳಕತ್ತಿ ಅಲ್ಲಿಗೆ 51,000 ರೂಪಾಯಿ ಕಟ್ಬೇಕು, 10,000 ರೂಪಾಯಿ ಕಟ್ಬೇಕು, ಫೇಕ್ ಐತಿ ಫ್ರಾಡ್ ಆಯ್ತು ಅಂತ ಹೇಳ್ತಿ. ಈಗ ನೀನು ಮುಂಚೆ ಹೇಳಿದ್ರೆ ನೀನು ಏನೂ ಗೊತ್ತಿಲ್ಲ, ನೀನು ಏನು ಹೇಳ್ತಿ ಅಂತಾರೆ ಏನು ಕೊಡ್ತಿ?
ನಮ್ಗೆ ಗೊತ್ತಿಲ್ಲ ನೀವು ಗೊತ್ತಿಲ್ಲ ಅಂತ ತಿಳ್ಕೊಬೇಕಲ್ಲ ಈಗ ತಿಳ್ಕೊಂಡೇವಿಲ್ಲ ಅಣ್ಣ. ಈಗ ಏನ್ ತಿಳ್ಕೊಂಡಿ ಪರ್ಚೇಸಿಂಗ್ ಮಾಡಿ ಮ್ಯಾಗ ನಿಮ್ಗೆ ಸ್ಯಾಲರಿ ಬರ್ತು ಇಲ್ಲದು ಒಟ್ಟೆ ಸ್ಯಾಲರಿ ಏನ್ ಸರ್ ಮತ್ತೆ ನಿಮ್ಮ ನಾನು ಏನು ತಿಳ್ಕೊಂಡೇ ಇಲ್ಲೋ ನಾ ತಿಳ್ಕೊಂಡಿದ್ದೈತಲ್ಲ 0% ತಿಳ್ಕೊಂಡಿ ಆ್ಯಂಡ್ ನಿಮ್ಮ ಕಂಪ್ನಿದ ಹೆಸರು ಅಷ್ಟು ತಿಳ್ಕೊಂಡು ಆ್ಯಂಡ್ ಡಾಕ್ಯುಮೆಂಟ್ಸ್ ತಿಳ್ಕೊಂಡು ಮತ್ತೇನು ತಿಳ್ಕೊಂಡಿದ್ದೆ ಅಷ್ಟು ಇದು ಮಾಡ್ಬೇಕಂತ ಹೇಳಿದೆ ಅದ್ರ ಒಳಗಡೆ ಏನೈತಿ ಏನಿಲ್ಲ ಎಂತ ಐತೆ ಅಂತ ನೀನು ತಿಳ್ಕೊಂಡೇ ಇಲ್ಲ ನಾ ಹೋಗಲ್ಲ ನಿಂದ್ರ ಮತ್ತೆ ಹೊಟ್ಟೆ ಗಡ್ಬಡ್ ಮಾಡದಿ ಸೀದಾ ಹೇಳಕ್ಕಾರ ನಾ ಈಗ ನಿನಗೆ ಇಷ್ಟಿಲ್ಲ ಅಂದ್ರೆ ನಂಗೆ ಇಷ್ಟಿಲ್ಲ ನಾ ಇಬ್ಬರು ಸೇಮೆ ಮತ್ತೆ ಇದೇ ಮತ್ತೆ ಪೈಲೆ ಹೇಳ್ಬೇಕಿಲ್ಲ ಪರ್ಚೇಸಿಂಗ್ ಮಾಡ್ಬೇಕು ಹತ್ತದ ಈಗ ಅಲ್ಲೇ ನಾವು ಗುಲ್ಬರ್ಗ ಬೀದರ್ದಿಂದ ಬರ್ತಿದ್ದಿಲ್ಲ ನಾವು ಪರ್ಚೇಸಿಂಗ್ ಚೂತೆ ಇದ್ದೀವಿ ಪರ್ಚೇಸಿಂಗ್ ಮಾಡ್ಲಾ ಬರಲ್ಲ ನಮಗೆ ನಾವು ಯಾಕೆ ಪರ್ಚೇಸಿಂಗ್ ಮಾಡಿಲ್ಲ ಪರ್ಚೇಸಿಂಗ್ ಅರ್ಥ ಗೊತ್ತಿಲ್ಲ ನಮಗೆ ಹಾಂ ಯಾಕೆ ಪರ್ಚೇಸಿಂಗ್ ಮಾಡಿಲ್ಲ ನೀ ಯಾಕೆ ಭೀ ಅಕೌಂಟೆನ್ಸಿದ ಬರಲ್ಲ ಪರ್ಚೇಸಿಂಗು ಪೈಲೆ ಹೇಳ ಬರಲ್ದು ಇವರು ಅಲ್ಲಿಂದ ಇಲ್ಲಿ ಕರ್ಸ್ಕೊಳ್ಳೋ ಪರ್ಚೇಸಿಂಗ್ ಇದು ಅರ್ಥ ಹೇಳಕ್ಕಾನು 6000 ಬರ್ತದೆ ಏನು ಸ್ಯಾಲರಿ ಪರ್ಚೇಸಿಂಗ್ ಮಾಡೋಣ್ರು ಸರ್ ಹೇಳ್ಯಾರಿಲ್ಲ ಪರ್ಚೇಸಿಂಗ್ ಮಾಡೋಣ್ರಿ ಏಟ್ ಅಂತ ಹೇಳ್ಯಾರ ಪರ್ಚೇಸಿಂಗ್ ಮಾಡೋಣ್ರು 10,000ಕ್ಕಿಂತ ಕಮ್ಮಿ ನಿಮಗೆ ಸ್ಯಾಲರಿ ಬರ್ತು ಪರ್ಚೇಸಿಂಗ್ ಮಾಡೋಣ್ರು ಏನು ಹೇಳೋದು ಅರ್ಥ ಆಗ್ತಿಲ್ಲ ಏನು ಹೇಳೋದು ಪರ್ಚೇಸಿಂಗ್ ಮಾಡಿದ್ರೆ 10,000 ಸ್ಯಾಲ್ರಿ ಬರ್ತದೆ ಹಾಂ ಯಾರು 10,000 ಸ್ಯಾಲ್ರಿ ಬರ್ತದೆ ಅಂದೇನು ನಾವು ಪರ್ಚೇಸಿಂಗ್ ಮಾಡಿದೆವು ನಿಮ್ಮಲ್ಲಿ 10,000 ರೂಪಾಯಿ ಇಲ್ಲಿ ಸ್ಯಾಲ್ರಿ ಬರ್ತದೆ ಅಂತ ಹೇಳಿದಾರೆ ಇನ್ಕಮ್ ಇದೆ ಅಂತ ಹೇಳಿದಾರೆ ಇನ್ನು ಸ್ಯಾಲ್ರಿ ಇದೆ ಅಂತ ಹೇಳಿದಾರೆ ಈಗ ಇನ್ಕಮ್ ಡಿಫ್ರೆನ್ಸ್ ತಿಳ್ಕೊರು ಇನ್ಕಮ್ಗೆ ಸ್ಯಾಲ್ರಿ ಡಿಫ್ರೆನ್ಸ್ ತಿಳ್ಕೊ ಇನ್ಕಮ್ ರೀ ಸ್ಯಾಲರಿ ತೆಗ್ದಾಕ್ರಿ ಇನ್ಕಮ್ ಆ ಜಾಗ ಮ್ಯಾಗ ಇನ್ಕಮ್ ಇಕ್ರಿ ಈಟ್ ಇನ್ಕಮ್ ಆಯ್ತು ನಮಗೆ ಅನ್ಲತ್ತಾರ ಅವ್ರು ಯಾರು ಹೇಳಿದಾರೆ ಅವ್ರ ಹೆಸರು ಹೆಂಗ ರಾತ್ರಿ ಅವ್ರು 3-4 ಬಾರ್ ಕೇಳಿದ ನೋಡ್ರಿ ಮುಸ್ಲಿಮ್ದವ್ರು ಅವ್ರು ಹೇಳ್ಯಾರ ಅಡ್ವಾನ್ಸ್ ಏನು ರೊಕ್ಕ ಕೊಟ್ಟು ಬಂದೇವು ನೋಡ ಅಲ್ಲ ನಿಮಗೆ ಬಾಸ್ತಾವಲ್ಲ ಮ್ಯಾನೇಜರ್ ಈ ತಡಿ ಮತ್ತು ನಿಮ್ಗೆ ಕಂಪನಿ ಬಂದಾಗೇನು ಹೊರಗೆ ಮಾಡೋ ನಾನು ನಾನು ಕೇಳಿದ್ರೆ ನಾನು ಎಷ್ಟು ಅಂತ ಕೊಟ್ಟು ರೊಕ್ಕ ಕೊಡಿ ನಿನಗೆ ಅಷ್ಟೇ ಹೋಗೋದಲ್ಲ ಇವಾಗ ಮ್ಯಾನೇಜರ್ ಕ್ಲಾಸ್ ಆಗ್ತಾವಲ್ಲ ನೀವು ಡೈರೆಕ್ಟಾಗಿ ಕೇಳಲ್ಲ ಅಲ್ಲೇ ನಿನಗೆ ದಾರಿ ರೋಗರು ಬರ್ತಾರಲ್ಲ ಇವತ್ತಿದ್ದಲ್ಲ ನಾವು ಮ್ಯಾನೇಜರ್ ಈಗ ನೀವು ಮಾತಾಡ್ಬೇಕಿರೋದು ಅವ್ರಿಗೆ ಗೊತ್ತಿರ್ತೋಣ ಅವ್ರಿಗೆ ಹೇಳು ನಾ ಹೇಳೋದು ಕೇಳಪ್ಪ ಒಂದು ಸ್ವಲ್ಪ ಪೇಷನ್ಸಿಂದ ಕೇಳ್ಕೊ ತಾಳ್ಮೆಯಿಂದ ಇರು ನೀನೇ ಗಡಿಬಿಡಿ ಮಾಡ್ಕೊಂಡು ನೀನೇ ತಲೆ ಡಿಫ್ರೆನ್ಸಿಗೆ ಹೋಗೋಣ ಹಾಂ ಫಸ್ಟ್ ಅರ್ಥ ಮಾಡ್ಕೋ ಏನು ಕೇಳಬೇಕು ನಿನಗೆ ಕೇಳಬೇಕಲ್ಲ ನಿನಗೈತಲ್ಲ ಅದು ನೀನು ಇವತ್ತಲ್ಲ 51,000 ಅಲ್ಲ ನೀನು 1 ಲಕ್ಷ ಇಟ್ಟು ಕೇಳಿ ಬ್ಯಾಡ ಅಂದಿಲ್ಲ ಅವು ಇಲ್ಲಣ್ಣ ಏನಾಗಲ್ಲ ನೋಡಿ ಅದನ್ನು ನಾ ಹೇಳ್ತಿಲ್ಲ ಫಸ್ಟ್ ನಾ ಎಲ್ಲಿಗೆ ಹೆಂಗೆ ಕೇಳಬೇಕು ಯಾವ ಥರ ಕೇಳಬೇಕು ಅದನ್ನ ನಮಗೆ ಗೊತ್ತಿರ್ಬೇಕಪ್ಪ ನಾನೈತಲ್ಲ ಈಗ ತಡಿ ನಾವು ನಿನ್ನೊಟ್ಟಿಗೆ ಈಗ ನೀವು ಕೇಳಿ ಯಾವ್ದು ಹೋಗ್ಲಿ ನಾವು ಪರ್ಚೇಸಿಂಗ್ ಮಾಡೋಣ್ರಿ ಒಂದು ಪ್ರಾಫಿಟ್ ಏಟ್ ಆಗ್ಬೋದು ಪರ್ಚೇಸಿಂಗ್ ಪ್ರಾಫಿಟ್ ಇಲ್ಲಿ ನಾನು ಹೇಳ್ತಿರೋ ಕೇಳೋದು ಪ್ರಾಫಿಟ್ ನೀನು ಪರ್ಚೇಸ್ ಮಾಡಿದ ಕಡೆ ಅಮೌಂಟ್ ಬರಂಗಿಲ್ಲ ಹಾಂ ಆಯ್ತಾ ಅದು ವರ್ಕ್ ಇದಾವ ಹಾಂ ಡಿಜಿಟಲ್ ಕಂಟೆಂಟ್ ಕ್ರಿಯೇಟಿವ್ ಹೋಸ್ಟ್ ಅಂಡ್ ಟೀಮ್ ಸಿಸ್ಟಮ್ ಮ್ಯಾನೇಜ್ಮೆಂಟ್ ಬರ್ತದಲ್ಲ ಆ ವರ್ಕ್ ನೀನು ಯಾವ್ದ್ರ ಮೇಲೆ ವರ್ಕ್ ಮಾಡ್ತೀಯ ಅದ್ರ ಮೇಲೆ ನಿನಗೆ ಬೀಳ್ತದ ಹೋಗ್ತದೆ ಅಂಡ್ ಒಂದೇ ವರ್ಕ್ ಮಾಡ್ತೇನೆ ಅಂದ್ರೆ ಅಲ್ಲಿ 10,000 ಹಿಂಗ್ ಬೀಳ್ತದೆ ಇನ್ಕಮ್ ಅಂತ ಹೇಳಿದಾರ ಅವ್ರು ಪರ್ಚೇಸಿಂಗ್ ಮಾಡೋಣ್ರು 10,000 ಬೀಳ್ತಾವ್ರಿ ನೀವು ಪರ್ಚೇಸಿಂಗ್ ಮಾಡಿದ್ರೆ ಏನೋ ವರ್ಕ್ ಮಾಡ್ತೀನಿ ನೀನು 10,000 ಹೆಂಗ್ ಬರ್ತದ ನಿಮ್ಗೆ ನೋಡಿ ಇಲ್ಲಿ ರೊಕ್ಕ ಯಾವ್ದು ಪರ್ಚೇಸಿಂಗ್ ಮಾಡ್ಲಾಗಿ ಒಂದ್ ಸ್ವಲ್ಪ ಅರ್ಥ ಮಾಡ್ಕೋ ಏನೇ ಮಾತಾಡ್ತೀವಿ ಒಂಚೂರು ತಲೆ ಹೇಳಕ್ಕಾರ ಐತಿ ಇಲ್ಲ ತಲೆ ಅಣ್ಣ ರಾತ್ರಿ ಹಿಡಿದು ಎಲ್ಲ ಡಮ್ ಅಮ್ಮಾಗೈತೆ ಅಂತ ನೀನ ಮತ್ತೆ ಹೇಳ್ಬೇಕಿಲ್ಲ ಅಣ್ಣ ಏನ್ ಹೇಳ್ಬೇಕು ನಿನ್ಗೆ ಇದು ರೊಕ್ಕ ಇದು ಹಿಂಗೆ ಮಾಡಬೇಕು ಅದು ಪರ್ಚೇಸಿಂಗ್ ಮಾಡಬೇಕು ಈಗ ಹೇಳಕತ್ತದಲ್ಲ ಈಗ ಹೇಳಿ ನಾವು ಪೈಲೆ ಹೇಳಿದ್ರು ನೀವು ಇಲ್ಲಿ ಬರ್ತಿದ್ದಿಲ್ಲ ಗೌರ್ಮೆಂಟ್ ಜಾಬ್ ಅವ್ನು ಬರ್ದಿಲ್ಲ ಗೌರ್ಮೆಂಟ್ ಜಾಬ್ ಅಣ್ಣ ಇಲ್ಲಿ PUC ಓದಿರಲ್ಲ ಏನು ಬರ್ತಾವ ಅಣ್ಣ ಗೌರ್ಮೆಂಟ್ ಜಾಬ್ ಬರ್ತದ ಗೌರ್ಮೆಂಟ್ ಜಾಬ್ ಯಾಕೆ ಬರಂಗಿಲ್ಲ ಕಾನ್ಸ್ಟೇಬಲ್ ಬರ್ತದಲ್ಲ ನೀನು ಎಕ್ಸಾಮ್ ಬರ್ದಲ್ಲ ನನಗೆ ಗೊತ್ತಿರೋದು ಅಣ್ಣ ನಮ್ಗೆ ಎಲ್ಲ ಗೊತ್ತದ ನಮಗೆ ಏನೇನು ಬೇಕು ಏನೇನಿಲ್ಲ ಮೆಡಿಕಲ್ ಬೇಕಿಲ್ಲ ಅದಕ್ಕೂ ಎಲ್ಲ ಬೇಕು ನೌಕರಿ ನಂದು ತಡಿ ಇಲ್ಲಿ ಹೇಳ್ತೇನೆ ನಾನು ವಿಲೇಜ್ ತಗೊಂಡು ಬರ್ದಿದ್ದೇನೆ ನಾ ಎಕ್ಸಾಮ್ ಯಾವುದು ಬರ್ದಿಲ್ಲ PSC ತನಕ ಬರ್ದಿದ್ದೇನೆ ಆಯ್ತಾ ವಿಲೇಜ್ ತಗೊಂಡು ಬರ್ದಿದ್ದೇನೆ ಅಲ್ಲಿ 3 ಲಕ್ಷ ರೂಪಾಯಿ ಲಂಚ ಹೇಳಿದಾರ ಕೊಡೋಕೆ ಹೆಂಗ್ ಕೆಳಗೆ ಸುರಿಸ್ತಿ ಹೆಂಗ್ ತಗೋತಾರ ನಿನಗೆ ಹೊರಗಿಂದ ಗೊತ್ತಿಲ್ಲ ನಿನಗೆ ಯಾಕಂದ್ರೆ ಹೇಗಿದೆ ಅಂತಂದು ನೀನು ನೋಡಿಲ್ಲ ಲಂಚ ಯಾರಿಗೆ ಕೊಟ್ಟಿಲ್ಲ ಅಣ್ಣ ಲಂಚ ಕೊಡುದಲ್ಲ ನೀನು ಇಲ್ಲ ನೋಡಿಲ್ಲ ನೀನು ಹೇಳಕತ್ತೀರಿ ಈಗ ಕಂಪ್ನಿ ದುಡ್ಸ್ಕೊಂತಾರ ಇದು ಅಂತ ಗೌರ್ಮೆಂಟ್ ಜಾಬಿಗೆ ಹೋದ್ರೆ ಐತಲ್ಲ ಲಂಚ ತುಜಂತ ಹೋಗ್ತಾರ ಇಲ್ಲಿ ಯಾರು ದುಡ್ಡು ದುಡ್ಸ್ಕೊಂಡ್ಕತ್ತಾರ ನಿನಗೆ ನೀನು ಏನು ಕೊಡ್ತೀಯ ಅದು ನೀನು ಒಳ್ಳೆ ಕೊಡ್ತದಲ್ಲ ಎಲ್ಲ ಓದೋದು ನೀನು ಬಸ್ರು ನೀನು ಅಂದ್ರೆ ಏನು ಹೇಳ್ಬೇಕು ಇಲ್ಲ ಅಣ್ಣ ಖತ್ತಮ್ ಇದ್ರ ಮ್ಯಾಗ ಕ್ಲಾಸ್ ಸ್ಟಾರ್ಟ್ ಆಯ್ತು
ಈಗ ಆಗ್ಯಾವ ಕ್ಲಾಸಸ್? ಅಲ್ಲಿ ಮುಂದೆ ಒಂದು ಹಾಲ್ ಅಲ್ಲಿ ಮುಂದೆ ಇದು ಉತ್ತನ ಕಾಲು ಅಲ್ಲಿ ಮುಂದೆ. ಟೀ ಕುಡಿಯೋದೀಗ ನೀ ಅಲ್ಲಿ ಕುಡಿತೆ ಏನು ಕುಡಿಲ್ಲ ಏನು ತುಂಬಲ್ಲ ನೀರು ತಗೋ ನೀ ಬರೋ ಇದ್ದಿ ಹಾಂ ಅಂತ ಹಾಕಾರ ಹೊಟ್ಟಾಗ ನಾ ಏನೇನು ಕ್ವಶನ್ ಏನೇನು ಕೇಳಿ ಇದು ಏನದ ಇವ್ರು ಬರ್ಸ್ಯಾರ ಅವ್ರು ಬರ್ಸ್ಯಾರ ಇದು ಏನದ ಅನು ಇದು ಉಂಟು ನಾನು ಏನು ಹೇಳತ್ತೀವಿ ಪರ್ಸೆಂಟೇಜ್ ಏನು ಮೇಡಮ್ ನಮ್ಮ ಹುಡುಗಿ ಒಬ್ಬ ಬೇರೆದು ಹೇಳೋದು ನೀವೊಂದು ಬೇರೆದು ಹೇಳತ್ತೀರಿ ನಾವು ಹೆಂಗೆ ಮಾಡ್ಬೇಕು ಅದ ಹಾಂ ಫಸ್ಟ್ ಕೇಳು ಮುಂದಿನ ಹೇಳು ಹೇಳೋಣ ಹೇಳ್ರಲ್ಲ ಏನು ಇವಾಗ ಏನೋ ಕ್ವಶನ್ ಕೇಳೋದೇನಿಲ್ಲ ಇಲ್ಲ ರೀ ನಾನು ಡೌಟ್ ಕ್ಲಿಯರ್ ಮಾಡ್ಕೊಳತ್ತಿದೆ ಏನು ಈಗ ನಮ್ಮ ಹುಡುಗಂದು ಬೇರೆ ಹೇಳೋದು ನೀವು ಒಂದು ಇಲ್ಲಿ ಬೇರೆ ಅವ್ರು ನಮಗೆ ಏನು ಹೇಳಿಲ್ಲ 2000 ಇರ್ತಾರೆ ರೀ ಏನಿಲ್ಲ 5000 ಸ್ಯಾಲರಿ ಕೊಡ್ತಾರೆ ಆಯ್ತು ಇಷ್ಟೇ 25,000 ಸ್ಯಾಲರಿ ಕೊಡ್ತಾರೆ ನೀವು 2000 ರೂಪಾಯಿ ಇಂಟರ್ವ್ಯೂ ಫೀಸ್ ಕೊಡ್ಬೇಕು ಈಟೇ ಅಂದರು ಹಾಂ ಅಣ್ಣ ಅವ್ರು ನಮಗೆ ಈಟ್ ಅಂದ್ರು ಅಣ್ಣ ಅಷ್ಟೇ ಅಂದರು ರೂಮು ಊಟ ಬಿಡೋದು ಏನಂದಿಲ್ಲ ಅಣ್ಣ ಈಗ ಅದು ಏನನ್ಬೇಕು ನೀವು ನಮ್ಮ ಮಾತು ಕೇಳಿದ್ರಿ ಈ ಕಡೆ ಅವ್ರು ಅಂದಾರ ನಮಗೆ ಇರ್ಲಿ ಅವ್ರು ಅಲ್ಲಕತ್ತಾರ ಕ್ಲಿಯರ್ ಮಾಡ್ಕೊಳ್ಳಿ ಇಲ್ಲ ಬರ್ರಿ ಈ ಕಡೆ ಇರಲಿ ಅಣ್ಣ ಇದು ಅಂತಾರೆ 2000 ಇಂಟರ್ವ್ಯೂ ಫೀಸು ಇಲ್ಲ ಸ್ಯಾಲರಿ 25,000 ಸ್ಯಾಲರಿ ಕೊಡ್ತಾರೆ ಬರ್ರಿ ಅಂದಾರ ಅವ್ರು ಇಲ್ಲಿ ಅಲ್ಲೇ ಅಣ್ಣ ಇಲ್ಲಿ ಅಲ್ಲ ನೀ ಹೇಳಿದ್ರೆ ಬರ್ತಿದ್ದೆ ಅಣ್ಣ ಬರ್ತಿದ್ದಿಲ್ಲ ಅಣ್ಣ 25,000 ತಡಿ 2 ತಿಂಗಳ ತಗೋಬೋದಲ್ಲ 50,000 ಏನೋ 50,000 2 ತಿಂಗಳ ವರ್ಕ್ ಮಾಡಿ ತಗೋಬೋದಲ್ಲ ಅಣ್ಣ ನಾವು ಗೊತ್ತಿಲ್ಲ ಗೊತ್ತಿಲ್ಲ 51,000 ಎಲ್ಲಿಂದ ಮಾಡ್ಬೇಕು ನಾವು ಅದೇ 2 ತಿಂಗಳ ಬರಲ್ಲ ನಿಮ್ಗೆ 2 ತಿಂಗಳ ಮನೆ ಕೊಟ್ಟು ಬಿಡ್ತಿ ಅಂತದ 25,000 ಸ್ಯಾಲರಿ ಅಣ್ಣ 51,000 ಒಂದೇ ಕಪಿ ಎಲ್ಲಿ ಬರಬೇಕು ನಾವು ಅಡ್ಜಸ್ಟ್ ಮಾಡೋದು ಯಾರು ಪರಿಸ್ಥಿತಿ ಪರಿಸ್ಥಿತಿ ಆಖರಿ ಲೋ ಕ್ವಾಲಿಟಿ ಅಂದ್ರೆ ಬಟ್ಟೆ ದಸರಾದ ಚಪ್ಪಲಿ ತೊಗೊಂಡಿಲ್ಲ ಕೇಳೋಣ ದಸರಾ ಚಪ್ಪಲಿ ತೊಗೊಂಡಿಲ್ಲ ಈಗ ಬರೋಬ್ಬರಿ 300 ರೂಪಾಯಿ ಚಪ್ಪಲಿ ತೊಗೊಂಡಿದೆ ಈಗ ಬರೋಬ್ಬರಿ ದಸರಾ ಚಪ್ಪಲಿ ತೊಗೊಂಡಿಲ್ಲ ನಾ ಅರ್ಬಿ ಅಷ್ಟು ತೊಗೊಂಡಿದ್ದೆ ಇವು ಭೀ ಗಿಫ್ಟ್ XYZ ನಮ್ಮ ಪಪ್ಪನ ಗ್ರ್ಯಾಂಡ್ ಫಾದರ್ ಅವ್ರ ಕಡೆಯಿಂದ ಹೋಲ್ಸೇಲ್ ಅದ ಚಪ್ಪಲಿ ಅನ್ನೋ ನಿನ್ನೆ ತೊಗೊಂಡಿದ್ದೆ ಈಗ ಇದ್ರ ಮ್ಯಾಗ ತಿಳ್ಕೊರಿ ನಮ್ದು ಮನೆ ಪರಿಸ್ಥಿತಿ ಹಂಗದ ಸಾಲ ಎಷ್ಟೈತಿ 6 लाख ರೂಪಾಯಿ ಅವ ಯಾರು ಏನೂ ಇಲ್ಲ ನಮ್ಮದು 8 ಲಕ್ಷ ಇದೆಯಲ್ಲ ಮನೆ ಹೇಳಬೇಕಿಲ್ಲ ಅಣ್ಣ ನೀವು ಮೇಡಮ್ ಮೇಡಮ್ ಎಕ್ಸ್ಕ್ಯೂಸ್ ಮಿ ಮೇಡಮ್ ನಮಗೆ ಹೇಳ್ಯಾರ ಒಂದು ನಮಗೆ ಹೇಳ್ಯಾರ ಒಂದು ರೀ 25,000 ಸ್ಯಾಲರಿ ಕೊಡ್ತಾರೆ 2,000 ಇಂಟರ್ವ್ಯೂ ಫೀಸು ವರ್ಕ್ ಬಗ್ಗೆ ಹಾಂ ವರ್ಕ್ ಬಗ್ಗೆ ಡೀಟೇಲ್ಸ್ ಆಗಿ ತಿಳ್ಕೊ ಹಾಫ್ ನಾಲೆಜ್ ಇಸ್ ಮೋಸ್ಟ್ ಡೇಂಜರ್ ಹಾಂ ಅದು ಗೊತ್ತದ
ನಾವು ಹೇಳ್ಯಾರು ಒಂದು 2000 ತಾನಿ ನಮ್ಮ ಬೀದರ್ ಭಾಷೆದಾಗ ಮಾತಾಡ್ತೇವೆ ನೀವು 2000 ತಾ ನೀವು 5000 ಕೊಡ್ತೇವೆ ಸ್ಯಾಲರಿ ಅಂದರ್ರಿ ಯಾಕೆ ರೋಹಿಣಿನ ಹಾಂ ಆಕೆ ಅಂದಳ್ರಿ ನಮ್ಮ ನೋಡಿ ನಾವು ಬಂದೇವ್ರಿ ಆಕೆ ಅಲ್ಲೇ ಹೇಳಿದ್ರು ನೀವು ನೋಡಿ ಬರ್ತೀರಿ ಇಲ್ಲಿ ಇದು ಏನಾದ್ರು ಇದು ಇಲ್ಲಿ ಪರ್ಚೇಸಿಂಗ್ ಮಾಡಬೇಕು ಬರ್ತಿದ್ದಿಲ್ಲ ನಾವು ಬರ್ತಿದ್ದಿಲ್ಲ ಏನಂದ್ರಿ ಬೆನಿಫಿಟ್ಸ್ ರೀ ಪ್ರಾಡಕ್ಟ್ ಇದು ಸ್ಯಾಲರಿ ಇದು ಅಂತ ನಮ್ದು ಏನು ಹೆಚ್ಚಿಗೆ ಆಯಿತು ಅಂದ್ರೆ ನೀವು ಇಲ್ಲ ಅದೆಲ್ಲ ಇದು ಸ್ಯಾಲರಿ ಇನ್ನೊಂದು ಏನದ ಇನ್ನೊಂದು ಸ್ಯಾಲರಿ ಇನ್ಕಮ್ ಹೆಚ್ಚಾಯಿತು ಅಂತದ್ದು ಹಾಂ ನಾವು ಒಂದಿಷ್ಟು ನೀವೇ ಹೇಳ್ರಲ್ಲ ನೀವೇ ಹೇಳಿಲ್ರ ಹಾಂ ಹಾಂ ನಮ್ಮ ಕೇಳ್ತೀವಿ ಮೇಡಮ್ ಇದು ಏನ್ರಿ ರ್ಯಾಂಕ್ 21st ರ್ಯಾಂಕಿಗೂ ಇದು ಇಟ್ಟು ಕಟ್ಬೇಕು ರೀ ಬರೋಬರ್ ಇದು ಕಟ್ಟಿದ್ಮೇಲೆ ನಿಮಗೆ ಪ್ರಾಡಕ್ಟ್ಸ್ ಕೊಡ್ತಾರೆ ಐಡಿ ಲಾಗಿನ್ ಆಯಿತು ಅಂದರೆ ಅದು ಹಾಂ ಮೇಡಮ್ ಬೇಕ್ರಿ ನಮ್ಮಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಏನಿಲ್ಲ ಮೇಡಮ್ ಪೈಲೆ ಆದ್ರೂ ನಾವು ಇನ್ವೆಸ್ಟ್ ಮಾಡ್ತೀವಿ ಇಲ್ಲಿ ಬರ್ತಿದೆ ಹಾಂ ನಾವು ಹೊಲ ಮಾರಾಕ್ತೀವಿ ರೀ ಮೇಡಮ್ ಫಸ್ಟ್ ಆಫ್ ಆಲ್ ನಮಗೆ ಸಾಲ ಹಾಂ ಅದನ್ನು ನಾವು ಇದು ಬೇಕಾಗಿದ್ದಿಲ್ಲ ರೀ ಮೇಡಮ್ ಪೈಲೆ ನಾವು ಹೇಳಿದ್ರು ನೀವು ಹೇಳಿದ್ರು ನಮ್ಮ ರೊಕ್ಕನೇ ಇಲ್ಲ ರೀ ವರ್ಕ್ ಏನೇ ಮೇಡಮ್ ನೀವು ಏನಂತ ಪರ್ಚೇಸಿಂಗ್ ಮಾಡಬೇಕು ಹಾಂ ಹಾಂ ಹೇಳ್ರಿ ಮೇಡಮ್ ಮೇಡಮ್ ಇದು ಕ್ಲೋಸ್ ಆಗಿತ್ತಂತೂ 2 ದಿನ ಕೆಳಗೆ ಕ್ಲೋಸ್ ಆಗಿತ್ತಂತ ಶಾಪು ಇದು ಕಂಪನಿ ಇಲ್ಲ ಪೊಲೀಸ್ ವೆರಿಫಿಕೇಷನ್ ಏನು ಮಾಡಿದ್ರು ಹಾಂ ಇಲ್ಲ ಮೇಡಮ್ ಪೊಲೀಸವ್ರು ಬಂದು ಇಲ್ಲೂ ಎಲ್ಲ ಮಾಡಿ ಬಂದರು ಫೋನ್ ಕಟ್ ಮಾಡಿ ಬರಲಿ ಕಂಪನಿ 2 ದಿನ ಬಂದಿತ್ತು ಪೊಲೀಸವ್ರು ಬಂದು ವೆರಿಫಿಕೇಷನ್ ಮಾಡಿ ಹೋಗ್ಯಾರ ಅದು ಬಗ್ಗೆ ನಮಗೆ ಗೊತ್ತಿರಬೇಕಿಲ್ಲ ರೀ ಅವ್ರು ಬಂದಿದ್ದರು ಹಿಂಗೆ ಫೇಕ್ ಅದ ಕೇಳ್ರಿ ಮೇಡಮ್ ನೀವು ಕೇಳ್ರಿ ಯಾರ ಕಂಪ್ಲೇಂಟ್ ಕೊಟ್ಟಿ ಮ್ಯಾಗೆ ಪೊಲೀಸ್ ವೆರಿಫಿಕೇಷನ್ ಮಾಡಲೇ ಬರ್ತಾರೆ ಬಾ ಯಾರ ಕಂಪ್ಲೇಂಟ್ ಕೊಟ್ಟಿ ಮ್ಯಾಗೆ ವೆರಿಫಿಕೇಷನ್ ಬರ್ತದೆ ಅವ್ರು ಹೊರಗಿನ ಮನುಷ್ಯರು ಹೇಳತ್ತಾರ ಮೇಡಮ್ ಮತ್ತು ನೀವು ಹೇಳಬೇಕಿಲ್ಲ ರೀ ನಮಗೆ ರೀ ಹಿಂಗೆ ವೆರಿಫಿಕೇಷನ್ ಬಂದಿದ್ದವರು ಅಂತ ನಾವೆಲ್ಲ ಇದು ಮಾಡಿದ್ದೇವೆ ರೀ ಪ್ರಾಡಕ್ಟ್ ತೊಗೊಂಬೋಗಿದ್ದೇವೆ ಪೈಲೆ ಇಲ್ಲಿ ಭೀ ನಾವು ಇದ್ದೇವೆ ಥೋಡಿರ ಮೇಡಮ್ ನೀವು ನೀವು ಪೈಲೇನೆ ಹೇಳಬೇಕಿತ್ತಿಲ್ಲ ನಮಗೆ ನಾವು ಅದೇ ಇಲ್ಲ ನಮ್ಗೆ ಗೊತ್ತಿಲ್ಲ ಅವರು ನಮಗೆ ಸುಮ್ಮನಿರ ನೀನು ಹೋಗಿ ಒಳಗೆ ಹೋಗು
ಸ್ವಲ್ಪ ನಿಮ್ಮ ಮನೆಗೆ ಬೇಕಾಗೈತಿ ಅವ್ರು ಕೊಡಂತಾರ ಈಗ ಹೋಗೋಣ ಹತ್ರ ಕೇಳ್ಬಾ ಇವಾಗ ನಿನ್ ಜೊತೆ ಮಾತಾಡೇನಿ ಈಗ ಅವ ಸಿಗ್ತಾನ ನೋಡ ಸಿಗಲ್ಲವ ಯಾಕೆ ಸಿಗೋಂಗಿಲ್ಲ ಮತ್ತೆ ವಾಪಸ್ ತಾನಲ್ಲ ಅವನಿಗೆ ಹೇಳು ಗ್ಯಾನ್ ನಿನಗ ವಾಪಸ್ ಮೇಡಮ್ ನಾವು ಇಲ್ಲಿ ಇದ್ದರು ಕೂಡ ದೂರ ಇಲ್ಲ ನನ್ನ ಹಿಡ್ಕೊಂಡ ನಾನೇ ಹೇಳ್ತೇನೆ ಇಲ್ಲೇ ನಿಂತು ಮಾತಾಡಿದವ್ರು ಇಲ್ಲೇ ಐತಿ ಕಂಪನಿ ಫೇಕ್ ಇದೆ ಅಂತ ಮುಂದ್ಗಡೆ ಹೊಂಟಿದ್ದಾರೆ ವರ್ಕ್ ಬಗ್ಗೆ ಬೇರೆದ್ರ ಹತ್ರ ಕೇಳಿದ್ರೆ ಬಟ್ ನನ್ನ ಹತ್ರ ಕೇಳಿಲ್ಲ ಬಂದು ಅವ್ರೇನಂದ್ರೆ ನನ್ನ ಕಂಪ್ನಿ ಬಗ್ಗೆ ನನಗೆ ಗೊತ್ತೈತಿ ಯಾಕಂದ್ರೆ ಇದು ಅರ್ಥ ಆಗ್ತದೆ ನಮ್ಮ ತಾಯಿಗಳ ನನ್ನ ತಾಯಿ ನನಗೆ ಇವತ್ತು ಮೋಸ ಮಾಡಂಗಿಲ್ಲ ಈ ಥರ ನನಗೆ ಇದು ಒಂದು ಅರ್ಥ ಮಾಡ್ಕೋ ಈ ಕಂಪನಿ ಇದು ಆಫೀಸ್ ಓಪನ್ ಆಗೈತಿ ಏನು ಬ್ರಾಂಚ್ ಇರೋದು ಮಹಾರಾಷ್ಟ್ರ ಅನ್ಸುತ್ತಲ್ಲಿ ಬಟ್ ಇದು ಒಂದು ಸಲ 46 ಬ್ರಾಂಚಸ್ ಇದೆ ಬರೀ ನಮ್ಮ ಕರ್ನಾಟಕದಲ್ಲಿ ಮತ್ತೆ ಮುಚ್ಚೋಗ್ಬೋದಿಲ್ಲ ಮೇಡಮ್ ನಾವು ಪರ್ಚೇಸಿಂಗ್ ಬಗ್ಗೆ ಹೇಳೋದಿತ್ತಿಲ್ಲ ರೀ ಪರ್ಚೇಸಿಂಗ್ ಬಗ್ಗೆ ನಮಗೂ ಹೇಳಿಲ್ಲ ನನಗೂ ಹೇಳಿಲ್ಲ ಮೇಡಮ್ ಇದು ನಿಮ್ಮ ಕಡೆಯಿಂದ ತಪ್ಪದಿಲ್ಲ ಪರ್ಚೇಸಿಂಗ್ ಬಗ್ಗೆ ನಾವು ಹೇಳಬೇಕು ಹೇಳಿಲ್ಲ ತಪ್ಪದ ಯಾಕೆ ಹೇಳಿಲ್ರಿ ಅದು ನಾವು ಪೈಲೆ ಅಲ್ಲೇ ನಾವು ಬರ್ತಿದ್ದಿಲ್ಲ ಹೇಳಿದ್ರೆ ಕೇಳಿ ನನಗಾರ ಹೇಳಿದ್ರೆ ನಾನು ಬರೋ ಮುಂಚೆ ನಾನು ಬರೋದಿದ್ರೆ ನಿಮ್ಮ ಪ್ರಾಬ್ಲಮ್ ರೀ ಮೇಡಮ್ ನನ್ನ ಪ್ರಾಬ್ಲಮ್ ಏನು ನನಗೆ ಇಲ್ಲಿ ಬಂದಿದ್ದ ಗೊತ್ತಾಗಿರೋದು ಅಲ್ಲಿ ಒಂದೇ ಈಗ ಇಲ್ಲಿ ಇರೋದನೇ ಇಲ್ಲ ಇಲ್ಲ ಇದು ಮೇಡಮ್ ಹೇಳ್ರಿ ಇಲ್ಲ ಇಂಟರ್ವ್ಯೂ ಕಂಪ್ಲೀಟ್ ಮಾಡ್ಕೊಳ್ರಿ ನಾ ಇಂಟರ್ವ್ಯೂ ನಾವು ಹೀಗೆ ಗೊತ್ತಾಗಿದ್ರಿ ಇಂಟರ್ವ್ಯೂ ಏನದ ಇಲ್ಲಿ ಪರ್ಚೇಸಿಂಗ್ ಮಾಡಿದ್ರೆ ಎಲ್ಲ ಪರ್ಚೇಸ್ ಮಾಡೋ ವರ್ಕ್ ಬಗ್ಗೆ ನಾನು ಫಸ್ಟ್ ಇಲ್ಲ ನನಗೆ ಕ್ಲಾರಿಟಿ ಕೊಡಿ ನಿನ್ ವರ್ಕ್ ಬಗ್ಗೆ ಗೊತ್ತಾ ನಿನಗೆ ವರ್ಕ್ ಬಗ್ಗೆ ಗೊತ್ತಾ ಇಲ್ಲ ರೀ ವರ್ಕ್ ಮಾಡೋದು ಇಲ್ಲ ರೀ ವರ್ಕ್ ಬಗ್ಗೆ ಗೊತ್ತಿಲ್ಲ ಇಲ್ಲ ರೀ ಕುತ್ಕೊಂಡು ಕೇಳ ಇನ್ಕಮ್ ಕ್ಲಾಸ್ ಆಗುತ್ತಾ ನಿನಗೆ ಕ್ಲಾರಿಟಿನೂ ಕೊಡ್ತಾರ ನೀವು ಡೌಟ್ಸ್ನು ಕೇಳ ಹೊರಗಿನ ಜನ ಸಾರ್ ಮಾತಾಡ್ತಾರೆ ನನಗೂ ಗೊತ್ತೈತಿ ಇವಾಗ ನಿಮ್ಮ ಅಪ್ಪ ಕೇಳ ನಾನು ಮಾತಾಡ್ತೀನಿ ಅಪ್ಪ ಕೇಳ ನಿಮ್ಮ ಮಮ್ಮಿ ನಿಮ್ಮ ಅಪ್ಪನ ಬಗ್ಗೆ ನಿಮ್ಮ ರಿಲೇಷನ್ ಬಗ್ಗೆ ಗೊತ್ತಿಲ್ಲ ನಾನು ಇವಾಗ ಮಾತಾಡ್ತೀನಿ ನಿಮ್ಮ ಮಮ್ಮಿ ಕೆಟ್ಟವ್ರು ಇರ್ಬೋದು ಅದಕ್ಕೆ ಈ ಬಗ್ಗೆ ಇರ್ಬೋದು ಅದ ಮಾತಾಡಿ ನಮ್ಗೆ ಈಗ ಅದ ಮಾತಾಡಿ ನಮ್ಗೆ ನಂಬಲ್ರಿ ಮತ್ತೆ ಹೆಂಗೆ ನಂಬಿದ್ರಿ ಈಗ ಬಂದ ಟ್ರೈನಿಂಗ್ ಅಟೆಂಡ್ ಆಗಿಲ್ಲ ಅವ್ನಿಗೆ ಏನೇನಂತ ಗೊತ್ತಿಲ್ಲ ಬಟ್ ನೋಡಿದ ತಕ್ಷಣ ಮೇಡಮ್ ಪರ್ಚೇಸಿಂಗ್ ಬಗ್ಗೆ ಪರ್ಚೇಸಿಂಗ್ ಮಾಡಬೇಡ ಜಸ್ಟ್ ಒಂದು ಫ್ಯೂ ಮಿನಿಟ್ಸ್ ನಮಗೆ ಪರ್ಚೇಸಿಂಗ್ ನಾವು ಮಾಡ್ಕೊಂಡೇವ್ರಿ ಪ್ರಾಫಿಟ್ ಏಡ್ ಬರ್ಬೋದು ರೀ ಡಿಜಿಟಲ್ ಕಂಟೆಂಟ್ ಮಾಡು ಇವತ್ತು ವರ್ಕ್ ಬಗ್ಗೆ ಗೊತ್ತಾಗ್ತದೆ ಫಸ್ಟ್ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊ ಪರ್ಚೇಸಿಂಗ್ ಮಾಡೋಕೆ ಯಾರು ನಿಮ್ಗೆ ಹೇಳಿಲ್ಲ ಮಾಡಿದ್ರೆ ಮಾಡಿ ಬಿಟ್ಟರೆ ಬಿಡು ಬಟ್ ವರ್ಕ್ ಬಗ್ಗೆ ತಿಳ್ಕೊಬೇಕು ಅರ್ಥ ಆಯ್ತಾ ಇದು ಒಂದು ಕ್ಲಾಸ್ ನೋಡ್ರು ಕ್ಲಾಸ್ ಮಾಡ್ಕೊ ನೆಕ್ಸ್ಟ್ ಒಂದು ಇನ್ಕಮ್ ಕ್ಲಾಸ್ ಆಗುತ್ತೆ ಈಗ ನಮಗೆ ಗೊತ್ತಿದ್ರು ಮೇಡಮ್ ನಮಗೆ ಗೊತ್ತಿದ್ರು ನಾವು ಇಲ್ಲಿ ಬರ್ತಿದ್ದಿಲ್ಲ ಫಸ್ಟ್ ಅದು ಒಂದು ಎಕ್ಸಾಂಪಲ್ ಈಗ ಅಣ್ಣ ಈಗ ಹೊಂಟ್ರನ ತಗೋರಿ ಈಗ ನಾ ಇಲ್ಲಿ ಜಾಸ್ತಿ ತಗೋರಿ ಈಗ ನಾವು ದೋಸ್ತರಿ ಕರೆಕ್ಟಿನ ತಗೋರಿ ಅಲ್ಲಿ ಏನದಪ್ಪ ಕೆಲಸ ಅದು ಏನದ ಅಂತೋಡ ಬಗ್ಗೆ ಹೇಳಂತಾರೆ ಹೇಳಂತಾರೆ ವರ್ಕ್ ಬಗ್ಗೆನೇ ಗೊತ್ತಿಲ್ಲ ಮೊದಲು ಇಲ್ಲಿ ತಿಳ್ಕೊಳ್ರಿ ಇಂಟರ್ವ್ಯೂ ಪಾಸ್ ಆಗಿ ನೀನು ನಿನ್ನ ಕಡೆ ಏನು ಪ್ರೂಫ್ ಐತಿ ಇಂಟರ್ವ್ಯೂ ಪಾಸ್ ಆಗಿ ಆಗಲ್ರಿ ಸೆಕೆಂಡ್ರಿ ಯಾಕ್ರಿ ಸರ್ ಮತ್ತೆ ಅದು ಸೆಕೆಂಡ್ರಿ ನಾ ಹೇಳ್ತೀನಿ ಈಗ ನಾವು ಒಬ್ಬ ಮನುಷ್ಯ ಬರ್ಬೇಕಂದ್ರೆ ಆ ಭರತಿನ ಬಂದ ಅದು ಅದನ್ನ ತಗೊಂಡೇ ಬಂದಿಲ್ಲ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಫಸ್ಟ್ ಕ್ಲಾಸ್ ಕೇಳಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಕಲ್ಬೋದು ಏನು ಬಂದು ನಿಮ್ಗೆ ಕ್ಲಾಸಿಗೆ ಗೊತ್ತಿಲ್ಲ ಐತಿ ಆ ಹುಡುಗ ಮೇಡಮ್ ನ್ಯೂಸ್ ಒಳಗೆ ನಡ್ಲತ್ತೀರಿ ನೋಡಿಲ್ಲ ಅಣ್ಣ ನಿಮ್ದು ಆಫೀಸು ನ್ಯೂಸ್ ಒಳಗೆ ಬಂದಿದೆ ಅಂತ್ರಿ ವೆಬ್ಸೈಟ್ ಒಳಗೆ ಬಂದಿದೆ ಅಂತು ಯಾವ ವೆಬ್ಸೈಟ್ ಅವ್ರಿಗೆ ಕೇಳ್ರಿಲ್ಲ ಎಷ್ಟು ನಮ್ಮ ಕಂಪ್ನಿ ಬಗ್ಗೆ ಎಷ್ಟು ಫೇಕ್ ಅದ ಅಂತ ಅಂದರು ಡಾಕ್ಯುಮೆಂಟ್ಸ್ ಓಪನ್ ಮಾಡ್ತೀವಿ ಅವ್ರು ಅಂದಾರ ಮೇಡಮ್ ನಾನು ಕೇಳತ್ತೀನಿ ನಾನು ನಿಮಗೆ ಕೇಳತ್ತೀವಿ ಅಷ್ಟೇ ಡಾಕ್ಯುಮೆಂಟ್ಸ್ ಓಪನ್ ಮಾಡ್ತೀವಿ ಅದು ಏನಾರು ಲೀಗಲ್ ಇತ್ತು ಇವತ್ತು ನಾನು ಪೊಲೀಸ್ ತಿಳ್ಕೊಳಕ್ಕಾಗಿಲ್ಲ ಮೇಡಮ್ ನಾವು ಇದು ಏನು ಕೆತ್ಕೊಂಬೋದು ನಾವು ಇಲ್ಲ ರೀ ಮೇಡಮ್ ಹಂಗಿದ್ರೆ ಪೊಲೀಸ್ ಬಂದ್ರೆ ನಮ್ದು ಯಾಕೆ ರಿಟರ್ನ್ ಆಫೀಸ್ ಓಪನ್ ನೀವು ನಮಗೆ ಒಂದು ಅಲ್ಲೇ ಹೇಳಿದ್ರು ನಾವು ಇಲ್ಲಿ ಬರ್ತೀವಿ ಮೇಡಮ್ ನನಗೂ ಇದೇ ಕ್ವಶನ್ ಅಪ್ಪ ನನಗೂ ಇದು ಹೇಳಿದ್ರೆ ನನ್ನ ಫ್ರೆಂಡ್ಸ್ ನನ್ನ ಕ್ಲೋಸ್ ಫ್ರೆಂಡ್ ನನಗೆ ಹೇಳಿದ್ದಾರೆ ನನಗೆ ಹೇಳಿದ್ರೆ ನಾನು ಬಂದಿದ್ದೆ ನಾವು ಇಲ್ಲಿ ಬರ್ತಿಲ್ಲ ಮೇಡಮ್ ನಾನು ಕೂಡ ಹೋಗಿ ಬಂದ ಮಾಡಾಕಲ್ಲ ನಾನು ಇದು ಮಾಡಾಕ ಮೇಡಮ್ ನಾವು ಜಸ್ಟ್ ಜಸ್ಟ್ ಬೇರೆ ಕಡೆ ಹೋಗಿದ್ದಾರೆ ಅಲ್ಲೇ ನಂಬರ್ ₹1 ಇದ್ದಿಲ್ಲ ರೀ ಯಾರು ಕೂಡ ₹1 ಇರಂಗಿಲ್ರಿ ನಮ್ಮ 3 ಜನ ಹೆಣ್ಮಕ್ಳು ಅರ್ಥ ಐತೆ ಗಂಡು ಮಕ್ಕಳು ಏನಿಲ್ಲ ಬೇರೆ ನಮ್ಮ ಅಪ್ಪ ನಮ್ಮ ಮಮ್ಮಿ ಅಷ್ಟೇ ಈಗ ಕೇಳಿದ್ರೆ ಗೊತ್ತಾಗಲ್ಲ ನಾ ಹೇಳಿದ್ ಕೇಳು ಇಲ್ಲ ರೀ ಸರಿಗೆ ಕೇಳ್ಕೊಂಡು ಅಂತೇಳಿ ಏನದ ಅದು ಮುಗ್ಕೊಂಡು ನಡಿ ಹೋಗ ಟೆನ್ಷನ್ ತಗೊಂಡವ್ರ ಟೀ ಕೊಂಡು ಬರ್ತೀವಿ ನಾವು